ರೈಟ್ ತಿರುಗಲ, ಸ್ಟ್ರೈಟ್ ಹೋಗಲ್ಲ, ಈ ಕನ್ಫ್ಯೂಷನ್ ಥರ. ದಿಸ್ ಈಸ್ ದ ಪ್ಲೇಸ್ ವೇರ್ ಯು ವಿಲ್ ಬಿ ಕನ್ಫ್ಯೂಸ್ಡ್. ನಿಮ್ಮ ಸ್ಪಿರಿಟ್ ಅಂದರೆ ಏನು? ನಿಮ್ಮ ಹ್ಯೂಮನ್ ಸ್ಪಿರಿಟ್ಟು. ಆ ಹ್ಯೂಮನ್ ಸ್ಪಿರಿಟ್ ಏನು? ಅದೇ ಸೆಲ್ಫು. ದೈವತ್ವದಲ್ಲಿ ಅದನ್ನು ಆಧ್ಯಾತ್ಮಿಕ ಅಂದರೆ ಸೆಲ್ಫು. ಆಧ್ಯಾತ್ಮಿಕದಲ್ಲಿ ಸುಮಾರು ದೇವರುಗಳಿದ್ದಾರೆ, 33,000 ಕೋಟಿ ದೇವರಿದ್ದಾರೆ. ಆಗೇನಾಗುತ್ತೆ, ನಿಮ್ಮ ಸ್ಪಿರಿಟ್ನ ಅದು ಏನು ಹೇಳ್ತೀವಿ, ಅದು ಸ್ಪಿರಿಚುವಲ್ ಅಂತ ನೋಡಿದಾಗ ಅದು ರಿಲೀಜಿಯಸ್ ಆಗುತ್ತೆ. ಆ ರಿಲೀಜಿಯಸ್ ಆದಾಗ ಫಾರ್ಮ್ಸ್ ಆಫ್ ಗಾಡ್ ಎಲ್ಲ ಬಂದ್ಬಿಡುತ್ತೆ. ಸೊ ಯುವರ್ ಸೆಲ್ಫ್ ಆಲ್ಸೋ ರಿಫ್ಲೆಕ್ಟ್ಸ್ ಯುವರ್ ರಿಲೀಜಿಯಸ್ ವೇ ಆಫ್ ಯು ಡೆಪಿಕ್ಟಿಂಗ್ ಯುವರ್ ಗಾಡ್. ಯಾಕಂದರೆ ಸಂಪ್ರದಾಯ ಬಂದ್ಬಿಡುತ್ತೆ, ನಿಮ್ಮ ಕುಲ ಬಂದ್ಬಿಡುತ್ತೆ, ನಿಮ್ಮ ಧರ್ಮ ಬಂದ್ಬಿಡುತ್ತೆ. ಇಲ್ಲ ನಾವು ಈ ಧರ್ಮದಲ್ಲಿದ್ದೀವಪ್ಪ, ನಾವು ಆ ಧರ್ಮದಲ್ಲಿದ್ದೀವಪ್ಪ ಅಂತ ಬಂದ್ಬಿಡುತ್ತೆ. ಆಗ ಕನ್ಫ್ಯೂಷನ್ ಶುರುವಾಗುತ್ತೆ. ಈ ಧರ್ಮಗಳ ಡಿಫ್ರೆನ್ಷಿಯೇಟ್ ಆಗಿಬಿಟ್ರೆ ಯು ವಿಲ್ ಬಿ ಕನ್ಫ್ಯೂಸ್ಡ್. ರಿಲೀಜಿಯಸ್ಸುಗೆ ಸುಮಾರು ಜನ ನೀವು ಕನ್ಫ್ಯೂಸ್ ಆಗೋದು ಏಕೆ ಅಂದರೆ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ನೀವು ಯಾವ ರಿಲೀಜಿಯನ್ ಇದೆ ಅಂತ ಹೇಳಿ. ಬಿಕಾಸ್ ಯು ಆರ್ ಆಲ್ ಟ್ಯೂನ್ಡ್ ಟು ದಿಸ್ ಕೈಂಡ್ ಆಫ್ ಅ ರಿಲೀಜಿಯಸ್ ಸೆಲ್ಫ್. ಸೊ ಅದರಿಂದ ಏನಾಗುತ್ತೆ, ಆಗ ಬಂದಾಗ ನನಗೆ ಹನುಮಂತ ಇಷ್ಟ, ನನಗೆ ಅದು ಇಷ್ಟ, ನನಗೆ ಇದು ಇಷ್ಟ. ಅದು ಇಷ್ಟ ಆದರೂ ಕೂಡ ಅದನ್ನು ನೀವು ಫಾಲೋ ಮಾಡಲ್ಲ. ಯಾಕಂದರೆ ಆ ಒಂದು ರೂಪಕ್ಕೆ ಬಂದಾಗ ಆ ರೂಪದಲ್ಲಿ ಒಂದು ನಾಮಾವಳಿ ಇರುತ್ತೆ. ಆ ನಾಮಾವಳಿ ಫಾಲೋ ಮಾಡೋಲ್ಲ ನೀವು ಕಂಟಿನ್ಯೂಸ್ ಆಗಿ. ಅದು ಫಾಲೋ ಮಾಡಿದ್ರೇ ನಿಮಗೆ ಸ್ಪೆಸಿಫಿಕ್ಕಾಗಿ ಮಾಡೋದು ನೀವು. ಇಲ್ಲಾಂದರೆ ಸುಮ್ಮನೆ ಇಲ್ಲೆಲ್ಲ ಗೋಡೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಗೋಡೆಗೆ ಒಂದೊಂದು ತೂತು ಹೊಡೆದಂಗೆ ಆಗುತ್ತೆ. ಸೊ ನೀವು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಹಾಗೂ ನೀವು ಸ್ಪಿರಿಟ್ಗೆ ಬಂದಾಗ ಐ ವುಡ್ ಅಂಡರ್ಸ್ಟ್ಯಾಂಡ್ ಆಲ್ ಆಫ್ ಯು ಟು ಅಂಡರ್ಸ್ಟ್ಯಾಂಡ್ ಯುವರ್ ಸ್ಪಿರಿಟ್ ಕಾಲ್ಡ್ ಆಸ್ ಗಾಡ್ ಆ್ಯಂಡ್ ದಟ್ ಗಾಡ್ ಈಸ್ ಕಾಲ್ಡ್ ಆಸ್ ಸೆಲ್ಫ್. ಹಾಗೆ ಹೊರಡೋಣ. ಆ ಸೆಲ್ಫ್ ಅಂದರೆ ಆತ್ಮದೇವರು. ಯು ಫರ್ಗೆಟ್ ವಾಟ್ ಈಸ್ ಯುವರ್ ರಿಲೀಜಿಯಸ್ ಡಿಸ್ಪೊಸಿಷನ್. ನೀವು ಯಾವ ಪಂಕ್ತಕ್ಕೆ ಸೇರಿದ್ದೀರಾ, ಯಾವುದರಿಲ್ಲ. ನೀವು ಫಸ್ಟ್ ಆಫ್ ಆಲ್ ಹ್ಯೂಮನ್ ಬೀಯಿಂಗ್. ನಾವು ಹ್ಯೂಮನ್ ಬೀಯಿಂಗ್ ಆದಮೇಲೆ ನಮಗೆ ಅಂತ ಒಂದು ಸಿದ್ಧಾಂತ ಇರುತ್ತೆ, ಆ್ಯಂಡ್ ದಟ್ ಸಿದ್ಧಾಂತ ಇಸ್ ಕಾಲ್ಡ್ ಆ್ಯಸ್ ಸೆಲ್ಫ್. ನಮಗೇನು ಸಿದ್ಧಾಂತ? ವೈಷ್ಣವ ಸಿದ್ಧಾಂತ ಇರುತ್ತೆ, ಅಥವಾ ಶಿವನ ಸಿದ್ಧಾಂತ ಇರುತ್ತೆ, ಅಥವಾ ದೇವಿ ಸಿದ್ಧಾಂತ ಇರುತ್ತೆ. ಏನೇ ಸಿದ್ಧಾಂತ ಆದರೂ ಆ ಸಿದ್ಧಾಂತ ಅಂದಾಗ ಅದು ಗಾಡ್ ಅಂತ ಅರ್ಥ. ಸೊ ಲೆಟ್ ಅಸ್ ರಿಯಲೈಸ್ ದಿಸ್. ಟಿಲ್ ಗಾಡ್ ವಿ ಹ್ಯಾವ್ ಇನ್ ದಟ್ ರೈಟ್ ಸ್ಪಿರಿಟ್. ಕರೆಕ್ಟಾಗಿ ನಾವು ಹೋಗ್ತಾ ಇದ್ದೀವಿ. ಈ ದೇವರು ಅಲ್ಲಿ ಇಲ್ಲಿ ಮಿಕ್ಸ್ ಆದ್ರೇ ನಮಗೆ ಇದು ದೇವರು, ಆ ದೇವರು, ಆ ನಾಮ, ಈ ರೂಪ ಆ ರೂಪ ಆಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಏನು ಮಾಡ್ತೀರಿ ನೀವು? ಸುಮಾರು ಜನ ಮಾತಾಡೋದು, ನಮ್ಮ ಕಡೆ ಈ ಥರ ಸಂಪ್ರದಾಯ ಇದೆ, ನಮ್ಗೆ ಈ ಕಡೆ ಅಂದರೆ ಏನಂತೀರ, ನಮ್ಮ ಮಂಗಳೂರು ಕಡೆಯಲ್ಲಿ ಈ ಥರ ಸಂಪ್ರದಾಯ ಇದೆ, ನಾವು ಮಾಡಲ್ಲ. ಬೆಂಗಳೂರು ಕಡೆ ಈ ರೀತಿ ಸಂಪ್ರದಾಯ ಇದೆ ಅಂತ ಹೇಳ್ತೀವಿ. ಇಬ್ಬರು ಮುಟ್ಟಾಳ್ರೆ, ಇಬ್ಬರು ಇಂಟ್ಯೂಷನ್ಗೆ ಬರಬೇಕು, ಇಬ್ಬರು ಕಾನ್ಷಿಯನ್ಸ್ ಕ್ಲಿಯರ್ ಆಗಬೇಕು. ನಮ್ಮ ಪ್ರಕಾರ ನೀವು ನಾರ್ತ್ ಕರ್ನಾಟಕ ಇರಲಿ, ಸೌತ್ ಕರ್ನಾಟಕ ಇರಲಿ, ನೀವು ಕರ್ನಾಟಕರಾಗಿರಲಿ, ನೀವು ವೈಷ್ಣವರಾಗಿರಲಿ, ಏನೇ ಸಂಪ್ರದಾಯ ಇದ್ದರೂ ಕೂಡ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಕ್ಲಿಯರ್ ಯುವರ್ ಕಾನ್ಷಿಯನ್ಸ್, ಕ್ಲಿಯರ್ ಯುವರ್ ಡಸ್ಟ್ಬಿನ್ ಆಫ್ ಯುವರ್ ಮೈಂಡ್. ಯು ಫಸ್ಟ್ ಕ್ಲಿಯರ್ ದಟ್, ದೆನ್ ವಿ ಕ್ಯಾನ್ ಟಾಕ್ ಅಬೌಟ್ ಇಟ್. ಈಗ ಮಾತಾಡೋದಂತಲ್ಲ, ಫಸ್ಟ್ ಆಫ್ ಆಲ್ ಈ ಶಾಕಿಂದ ಈಚೆ ಬನ್ನಿ ನೀವು. ಈ ದೇವರು ಅನ್ನೋದು ಯಾರು? ಗಾಡ್ ವರ್ಕ್ಸ್ ಇನ್ ಯು, ಥ್ರೂ ಯು. ಗಾಡ್ ವರ್ಕ್ಸ್ ಇನ್ ಯು ಆ್ಯಂಡ್ ಥ್ರೂ ಯು. ಫರ್ಗೆಟ್ ಯುವರ್ ಸಂಪ್ರದಾಯ, ಫರ್ಗೆಟ್ ಯುವರ್ ಕುಲ, ಫರ್ಗೆಟ್ ಯುವರ್ ಜಾತಿ. ಇಫ್ ಯು ಅಂಡರ್ಸ್ಟುಡ್ ಮೀ, ಯು ವಿಲ್ ಅಂಡರ್ಸ್ಟ್ಯಾಂಡ್ ಮೀ ವೆರಿ ಕ್ಲಿಯರ್ಲಿ. ಯಾಕೆ ಅಂದರೆ ಐ ಆಮ್ ಓನ್ಲಿ ಅಡ್ವೈಸಿಂಗ್ ಮೆಡಿಟೇಷನ್, so that meditation will give you ಕಾನ್ಸ್ಟೆಂಟ್ ಇಂಟ್ಯೂಷನ್. ಮಾಮ ಜಪ ಆಮೇಲೆ ಯಾವ ಸಂಪ್ರದಾಯ ಅದೆಲ್ಲ ಬೇಕಾಗಿಲ್ಲ. ಅದು ನಿಮ್ಮ ಸಂಪ್ರದಾಯ ಬೇಕಿಲ್ಲ ರೀ, ಯಾರಿಗೂ ಬೇಕಾಗಿಲ್ಲ. ನಿಮಗೆ ಬೇಕಾಗಿಲ್ಲ. ಬಿಕಾಸ್ ಯು ಆರ್ ಕನ್ಫ್ಯೂಸ್ಡ್. 33,000 ಕೋಟಿ ದೇವರಿದಾರಲ್ಲಪ್ಪ, ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಸಂಪ್ರದಾಯ ಅಟ್ ಆಲ್. ಅದನ್ನು ಮಾಡ್ಕೊಳ್ಳಿ ನೀವು ಫಸ್ಟು. ನಿಮ್ಮ ಕಾನ್ಷಿಯನ್ಸ್ ಏನೋ ನಿಮ್ಮ ಆತ್ಮದೇವರು. ಆತ್ಮದೇವರು ಅಂದಾದಮೇಲೆ ನಿಮ್ಮ ತಂದೆ ಅವೇ ಇದ್ದಾನೆ, ನಿಮ್ಮ ತಾಯಿ ಒಬ್ಬೊಬ್ಬರೇ ಇದ್ದಾನೆ, ಮಿಕ್ಕಿದವರೆಲ್ಲ ಅಂಕಲ್ ಆಂಟಿ ಇದ್ದಾನೆ ನಿಮಗೆ. ಇನ್ನೇನು ಮತ್ತೆ? ಅದಕ್ಕೆ ಹೇಳೋದು
ಮಾತೃದೇವೋ ಭವ, ಪಿತೃದೇವೋ ಭವ, ಮೂರನೇದು ಆಚಾರ್ಯ ದೇವೋ ಭವ, ನಾಲ್ಕನೇದು ಗೆಸ್ಟ್ ಇಸ್ ಗಾಡ್, ಅತಿಥಿ ದೇವೋ ಭವ. ಯಾವ ಸಂಪ್ರದಾಯ ಆದರೆ ಏನೋ, ಎಲ್ಲ ಸಂಪ್ರದಾಯ ಅದನ್ನೇ ಫಾಲೋ ಮಾಡಬೇಕು ನೀವು. ಸನಾತನ ಧರ್ಮದ ಮೇಲ್ ಸಂಪ್ರದಾಯನೇ ಅದೇನೆ. ನಾಲ್ಕು ಮಾಡ್ತಾ ಇದ್ದಾಗ ಆತ್ಮದೇವರು ಬರ್ತಾನೆ, ಬರುತ್ತೆ. ಸಂಪ್ರದಾಯ ಏನೇ ಆಗಿರಲಿ, ಫಸ್ಟ್ ಆಫ್ ಆಲ್ ನಮ್ಮ ಆತ್ಮದೇವರು ಯಾರು? ನನ್ನ ಪ್ರಕಾರ ಆತ್ಮದೇವರು ಯಾರು? ನಿಮ್ಮ ತಂದೆ ತಾಯಿ, ನಿಮ್ಮ ಪೂರ್ವಿಕರು. ಸೊ ಅವ್ರನ್ನೆಲ್ಲ ನಿಮ್ಮ ಸಂಪ್ರದಾಯದಲ್ಲಿ ಈ 3 ಜನನೂ ಮಾಡ್ಕೋಬೇಕು. ನಿಮ್ಮ ಪೂರ್ವಿಕರು, ನಿಮ್ಮ ತಂದೆ, ನಿಮ್ಮ ತಾಯಿ. ಅವರನ್ನು ಪ್ರಾಮುಖ್ಯವಾಗಿ ಇಟ್ಕೋಬೇಕು. ಪ್ರಾಮುಖ್ಯವಾಗಿ ಇಟ್ಕೊಂಡಾಗ ಅದು ಕ್ಲೀನಾಗಿ ನಿಮಗೆ ಏನಾಗುತ್ತೆ, ನಿಮ್ಮ ಕಾನ್ಷಿಯನ್ಸು ಕ್ಲಿಯರ್ ಆಗ್ತಾ ಬರುತ್ತೆ. ಆ ಕಾನ್ಷಿಯನ್ಸ್ನೆಸ್ ಕ್ಲಿಯರ್ ಆಗಬೇಕಾದ್ರೆ ನಿಮ್ಮ ಕಾನ್ಷಿಯನ್ಸ್ ಈ ಕೆಳಗಡೆ ನೋಡಿ ಲಾಸ್ಟಲ್ಲಿ, ಆ ಕಾನ್ಷಿಯನ್ಸ್ ಕ್ಲಿಯರ್ ಆಗುತ್ತೆ. ಅಂದರೆ ಕಾನ್ಷಿಯನ್ಸ್ ಕ್ಲಿಯರ್ ಆದರೆ ನಿಮ್ಮ ಮನಸ್ಸಾಕ್ಷಿ ಕ್ಲಿಯರ್ ಆದಾಗ ಯು ಕ್ಲಿಯರ್ ಆಲ್ ದ ಡಸ್ಟ್ಬಿನ್ ಆಫ್ ಯುವರ್ ಮೈಂಡ್ ಆ್ಯಂಡ್ ಯುವರ್ ಸೋಲ್. ಇದು ಮಾತ್ರ ಅಲ್ಲ, ನಿಮ್ಮ ತಂದೆ ತಾಯಿಯ ಕಾನ್ಷಿಯನ್ಸು ನೀವು ಕ್ಲಿಯರ್ ಮಾಡಬೇಕು. ಆಗಲೇ, ಯಾಕೆ ಅಂದರೆ ಅವರ ಕೃಪೆ ಬೇಕಲ್ಲ ನಿಮಗೆ, ಪಿತೃಗಳಲ್ವ ಅಲ್ಲಿ ಅವರುಗಳು. ಈ ನಿಮ್ಮ ತಂದೆ ತಾಯಿ ಇದ್ದರೆ ಬೇರೆ, ತಂದೆ ತಾಯಿ ಇಲ್ಲ ಅಂದರೆ ಪಿತೃಗಳಾಗ್ತಾರೆ. ಸೊ ಆದ್ದರಿಂದ ಅವರ ಕ್ಲಾರಿಟಿ ಬರಬೇಕು, ಅವರ ಒಂದು ಆತ್ಮಧ್ವನಿ ನಿಮ್ಮ ಆತ್ಮದಲ್ಲಿ ಅವರ ವಾಯ್ಸ್ನೆಲ್ಲ ನಿಮಗೆ ಕೇಳಿಸ್ಬೇಕು. ಅಂದರೆ ಸಂಪ್ರದಾಯ ಕ್ಲೀನಾಗಿ ಅದರ ಪಾಯಿಂಟ್ಸ್ ಎಲ್ಲ ಗೊತ್ತಾಗಬೇಕು. ಆ ಸಂಪ್ರದಾಯ ಏನು ಅದನ್ನು ನೀವು ಚಾಚೂ ಬಿಡದೆ ಪಾಲಿಸಬೇಕು. ಆಗೇನಾಗುತ್ತೆ, ಯುವರ್ ಕಾನ್ಷಿಯಸ್ನೆಸ್ ಇಸ್ ಕ್ಲಿಯರ್. ಅವರು ನಿಮ್ಮ ತಾತ ಅಜ್ಜಿ ನಿಮ್ಮ ಪಿತೃಗಳೆಲ್ಲ ಇದ್ದಾಗ ಅವ್ರು ಈ ರೀತಿ ಅವರ ಸೇಯಿಂಗ್ಸು, ಅವರು ಈ ರೀತಿ ನಡ್ಕೊಳ್ತಾ ಇದ್ದರು, ಈ ರೀತಿ ಅವರು ಒಂದು ಜೀವನದಲ್ಲಿ ಒಂದು ಸಾಧನೆ ಮಾಡಿದ್ರು. ಏನು ಸಾಧನೆ? ಒಂದು ಕೆಲಸ ಮಾಡಿದ್ರು. ಆ ಕೆಲಸದಲ್ಲಿ ಏನೋ ಒಂದು ಧರ್ಮ ಬಂತು. ಆ ಕೆಲಸದ ಧರ್ಮದಲ್ಲಿ ಅವರ ಮನಸ್ಸಿಗೆ ಪ್ರೇರಣೆ ಆಯಿತು. ಏನು ಪ್ರೇರಣೆ ಆಯಿತು? ಹೀಗೆ ಮಾಡಬೇಕು, ನಮ್ಮ ತಂದೆ ಹೇಳ್ಕೊಟ್ರು ಅಂತ ನಿಮ್ಮ ತಂದೆ ಹೇಳಿದ್ರೆ, ಅವ್ರ ತಂದೆ ಅಂದರೆ ನಿಮ್ಮ ತಾತ ಅದು ಮಾಡಿದ್ರು, ಈ ಸಂಪ್ರದಾಯ ಮಾಡಿದ್ರು ಅಂದಾಗ ಅದನ್ನು ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂತು. ಸೊ ಆ ಮನಸ್ಸಿಗೆ ಬಂದಾಗ ದೇ ಆರ್ ಆನ್ಸರಿಂಗ್ ಥ್ರೂ ಯೋರ್ ಕಾನ್ಷಿಯಸ್ನೆಸ್, ಅಲ್ಲ ಥ್ರೂ ಯೋರ್ ಕಾನ್ಷಿಯನ್ಸ್. ಮನಸ್ಸಾಕ್ಷಿ ಮೂಲಕ ಅವರ ವಾಯ್ಸ್ಗಳು ನಿಮಗೆ ಕೇಳಿಸ್ತಾ ಇದೆ ಅಲ್ವೇ? ಫಸ್ಟ್ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅವ್ರು ಇಲ್ಲಪ್ಪ ನಮ್ಮ ತಾತ ಇದ್ದಾಗ ನಮ್ಮ ತಂದೆ ಇದ್ದಾಗ ಈ ರೀತಿ ಫಾಲೋ ಮಾಡಿದ್ರು, ಆ ರೀತಿ ಅವರ ಧ್ವನಿ ನಿಮಗೆ ಕೇಳಿಸ್ಬೇಕು. ಅದು ಕೇಳಿಸ್ತಾ ಬಂದಾಗ ನಿಮಗೆ ದ ಡಸ್ಟ್ಬಿನ್ ಆಫ್ ಯುವರ್ ಮೈಂಡ್ ಗೆಟ್ಸ್ ರಿಮೂವ್ಡ್. ನಿಮ್ಮ ತಾತನ ವಾಯ್ಸು ಅವ್ರು ಈ ರೀತಿ ಮಾಡಿದ್ರು, ಈ ರೀತಿ ಎಲ್ಲ ಒಂದು ಧರ್ಮ ಇಟ್ಕೊಂಡ್ರು, ಈ ರೀತಿ ಈ ಕೆಲವು ಧರ್ಮಾದಿಗಳು ಅಂದರೆ ಈ ಧರ್ಮವನ್ನು ಈ ರಿಲಿಜನ್ನ ಮೂಲಕ ನಮಗೆ ಫಾಲೋ ಮಾಡಿದ್ರು. ಅವರು ಯಾರು ಹೇಳಿದ್ರು ಅದು ಬೇಕಾಗಿಲ್ಲ, ಬಟ್ ಅವರು ಅದನ್ನು ಫಾಲೋ ಮಾಡಿದ್ರು. ನೀವು ಅದನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ಅದು ಫಾಲೋ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಕಾನ್ಷಿಯನ್ಸ್, ನಿಮ್ಮ ಮೈಂಡು ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಯುವರ್ ಮೈಂಡ್. ಇದೆಲ್ಲ ಈ ಡಸ್ಟ್ಬಿನ್ ತೆಗೆದ್ರೇ ನಿಮಗೆ ಆ ಇಂಟ್ಯೂಷನ್ ಪ್ರೇರಣೆ ಬರುತ್ತೆ. ಇದೆಲ್ಲ ಡಸ್ಟ್ಬಿನ್ನಲ್ಲಿರೋದ್ರಿಂದ ಯು ವಿಲ್ ನಾಟ್ ಗೆಟ್ ಕ್ಲಾರಿಟಿ. ನಿಮಗೆ ಇಂಟ್ಯೂಷನ್ ಬರಬೇಕಾದ್ರೆ ನಿಮ್ಮ ಮೈಂಡೆಲ್ಲ ಕ್ಲಿಯರ್ ಆಗಬೇಕು. ಅವರು ನೆನೆಸ್ಕೊಳ್ಳಿ, ನೆನೆಸ್ಕೊಂಡ್ರೇ ನಿಮಗೆ ಕ್ಲಿಯರ್ ಆಗಿದೆ. ಯಾಕಂದರೆ ಅವರಲ್ಲಿ ಏನೋ ಒಂದು ಸಿದ್ಧಿ ಇರುತ್ತೆ, ಅವರಲ್ಲಿ ಏನೋ ಒಂದು ವಿಶ್ವಾಸ ಇರುತ್ತೆ, ಏನೋ ಒಂದು ಪ್ರೀತಿ ಇರುತ್ತೆ, ಏನೋ ಒಂದು ಸಂಪ್ರದಾಯ ಇರುತ್ತೆ. ಈ ಸಂಪ್ರದಾಯನ ಒಂದು ವಿಚಾರ ಬರುತ್ತೆ ನಿಮಗೆ. ಅದು ವಿಚಾರ ಬಂದಾಗ ಅದು ನಿಮಗೆ ಮನದಟ್ಟಾಗುತ್ತೆ. ಅದು ಮನದಟ್ಟಾದಾಗ ನಿಮಗೆ ಭಾಳ ಕ್ಲಾರಿಟಿ ಸಿಗುತ್ತೆ ಮೈಂಡು. ಇಷ್ಟು ದಿವಸ ನಿಮಗೆ ಯಾಕೆ ಉದ್ಧಾರ ಆಗಿಲ್ಲ ಅಂತ ಅನಿಸಿದ್ರೆ ಏನಂದರೆ, ನಿಮ್ಮ ಪೂರ್ವಿಕರು, ನಿಮ್ಮ ತಂದೆ ತಾಯಿ ಅವರ ಸಂಪ್ರದಾಯನ ನೀವು ಫಾಲೋ ಮಾಡಿಲ್ಲ.
ಅದು ಫಾಲೋ ಮಾಡಿದರೆ ಮೆಂಟಲಿ, ನಾನು ಹೇಳೋದು ಸ್ಪಿರಿಚುವಲಿ ಅಲ್ಲ, ರಿಲಿಜಿಯಸ್ಲಿ ಅಲ್ಲ, ಮೆಂಟಲಿ ಇಫ್ ಯು ಫಾಲೋ, ದಿಸ್ ಈಸ್ ವಾಟ್ ಯುವರ್ ಫೋರ್ ಫಾದರ್ಸ್, including your father and mother, have told you. If you can follow, that is called as wisdom. When you follow wisdom from your forefathers, from your ancestors, then automatically the dustbin of your mind gets cleared and taken away. Then you will start understanding through your conscience. Don't get confused. ಕಾನ್ಷಿಯಸ್ನೆಸ್ಗೂ ಕಾನ್ಷಿಯನ್ಸು, ಮನಸ್ಸಾಕ್ಷಿ ಅಂದರೆ ಕಾನ್ಷಿಯನ್ಸ್, ಕಾನ್ಷಿಯಸ್ನೆಸ್ ಅಂದರೆ ಚೈತನ್ಯ. ದಿಸ್ ಇಸ್ ವೆರಿ ಕ್ಲಿಯರ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಈ ಫಸ್ಟು ಈ ಡಸ್ಟ್ಬಿನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಕ್ಲಿಯರ್ ಮಾಡ್ಕೊಂಡ್ರೇ ನಿಮಗೆ ಈ ಸಾಧನೆ ನಿಮಗೆ ಫಲ ಕೊಡುತ್ತೆ. ಹೂ ಈಸ್ ಗೈಡಿಂಗ್ ಯು ಹಿಯರ್? ನೋಡ್ರಿ, ನೋಡೋಣ. ಹೂ ಈಸ್ ಗೈಡಿಂಗ್ ಯು ಹಿಯರ್? ಯುವರ್ ಕಾನ್ಷಿಯಸ್ನೆಸ್, ನಿಮ್ಮ ಚೈತನ್ಯ ನಿಮ್ಮನ್ನು ಗೈಡ್ ಮಾಡ್ತಾ ಇದೆ. ನಿಮ್ಮ ಚೈತನ್ಯ ಯಾಕೆ ಗೈಡ್ ಮಾಡ್ತಾ ಇದೆ ನಿಮ್ಮನ್ನು? ಯಾಕಂದರೆ ನಿಮಗೆ ಇಂಟ್ರೆಸ್ಟ್ ತೋರಿಸಿದ್ರಿ, ನೀವೆಲ್ಲ ಇಂಟ್ರೆಸ್ಟ್ ತೋರಿಸಿರೋದು. ನಾನು ಉದ್ಧಾರ ಆಗಿಲ್ಲ, ಆದ್ದರಿಂದ ಅಟ್ಲೀಸ್ಟ್ ನನ್ನ ಮಗ ಮೊಮ್ಮಗ ಅಥವಾ ಮಗಳು ಮೊಮ್ಮಗಳು ಉದ್ಧಾರ ಆಗಲಿ, ಆದ್ದರಿಂದ ನಿಮ್ಮನ್ನು ಇಲ್ಲಿ ಡೈರೆಕ್ಟ್ ಮಾಡಿದ್ದಾರೆ. ಡೋಂಟ್ ಥಿಂಕ್ ಯು ಹ್ಯಾವ್ ಗಿವನ್ ಅನ್ ಎಫರ್ಟ್, ನಾಟ್ ಅಟ್ ಆಲ್. ಇಟ್ಸ್ ಅ ಬಿಗ್ ಝೀರೋ. It is your forefathers, your father, your mother, and your grandfather, grandmother, and your uncles and aunts, which have directed you here. ನೀವೇನು ಬಂದ್ಬಿಟ್ಟಿದ್ದೀರಾ ಇಲ್ಲಿ? ಖಂಡಿತ ಇಲ್ಲ. ದೇ ಹ್ಯಾವ್ ಗೈಡೆಡ್ ಯು. ಅಲ್ಲಿ ಹೋಗಪ್ಪ, ನೀನು ಉದ್ಧಾರ ಆಗ್ತೀಯ, ಏನೋ ಒಂದು ವಿಚಾರ ಹೇಳಿರ್ತಾರೆ. ಅದು ನಿಮ್ಮ ಮನಸ್ಸಿಗೆ ಬರೋದು ಯಾಕೆ? ನಿಮ್ಮ ಅಂತರ ಮನಸ್ಸು ಬಂತಲ್ಲ, ಅಲ್ಲಿ ಹೋಗು, ನಿನಗೆ ಇಂಟ್ರೆಸ್ಟ್ ಬರುತ್ತೆ. ನೀನು ಬಂದಾಗ ನಿನಗೊಂದು ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ ಅಂದಾಗ ಅದು ಇಂಟ್ರೆಸ್ಟ್ ಕೊಟ್ಟಿರೋದು ಯಾರೋ? ನಿಮ್ಮ ಪೂರ್ವಿಕರೇ. ಅಲ್ಲಿ ಹೋಗು, ನಿನಗೆ ಆತ್ಮೋದ್ಧಾರ ಆಗುತ್ತೆ, ನಿನಗೆ ಆತ್ಮ ಉದ್ಧಾರ ಆಗುತ್ತೆ, ಆದ್ದರಿಂದ ನೀ ಅಲ್ಲಿಗೆ ಹೋಗು. ಸೊ ದಟ್ ಈಸ್ ದ ಪ್ಲೇಸ್ ವೇರ್ ಯುವರ್ ಕಾನ್ಷಿಯನ್ಸ್ ಇಸ್ ಕ್ಲಿಯರ್. ನಿಮ್ಮ ಮನಸ್ಸಾಕ್ಷಿ, that is your voice of your soul is cleared, and your voice and your subconscious and your consciousness is cleared in your mind. The dustbin of your consciousness is cleared in your mind. That is why you have come here. The effect of all of you is nothing but your consciousness is being cleared. It can be Vishnu, it can be Shiva, or it can be Devi. This is what is being cleared to you. These are the different steps for self-realization. What is self-realization? Self-realization is being in touch with your consciousness 24/7 into till the rest of your life. Self-realization is being in touch and being aware and being always in your consciousness. 24/7, day or night. When they wake you up, in case you are sleeping, you have already woken up. Wisdom should flow through you 24/7. So when you are self-realized, there is no question of getting awakened again. There is no question of you entering the tamas mode or the tamas zone. You are always realized. At any point of time, at any situation, or at any occasion, wisdom will be your second name. Your middle name
is wisdom. Over a period of time, your first name also becomes your middle name, and your first name also becomes your last name. ನಿಮ್ಮಲ್ಲಿ ಸರ್ನೇಮು, ಆ್ಯಕ್ಚುಯಲ್ ನೇಮು, ನಿಮ್ಮ ನಿಕ್ ನೇಮು ಏನೇ ಆದರೂ ಕೂಡ you should not forget, and you will never forget, that you have already been realized. The question what people ask me is, once you are realized, what is the effect of realization? And that is a question normally asked to every realized soul. Once you become realized, wisdom is your middle name, wisdom is your first name, and wisdom is your last name. That means you are in yourself. When you are in yourself, your consciousness is always there with you, not your senses. Your Chaitanya is always with you, not your senses. Before realization, prominently and predominantly, you keep telling, this is my dress, this is my pant, this is my shirt, this is my blouse, this is my saree. So you become conscious of all these things. This is because your senses give you predominantly your thoughts. When your senses gives you all these thoughts, then you understand your senses also gives you all kinds of obnoxious thoughts. Kalappe, halasiro vichara. Obnoxious means kalappe, wicked thoughts. All kinds of thoughts starts possessing you. So what is enlightenment is, no such thoughts, ideas or actions or your mind should be as pure as you have to be. Once you get enlightened, your mind is extremely pure. And what you speak, what you act, how you think is all nothing but wisdom and things pertaining to somebody getting realized because of all this. You are making somebody also to get realized. You know how you are going to be, but you don't know how the others are going to be with you. Once you are realized, once you ignite a match, over a period of time, the matchstick burns away, probably a minute. Then it starts burning the fingertip. Wherein in realization, once it burns, you are burning many lights towards this pure consciousness. So once you hold one light or one flame to light up another person's consciousness, then your consciousness is not only lit, but you are helping the other person's consciousness to be lit again and again. ಉದಾಹರಣೆಗೆ, ಹೇಗೆ ಒಂದು ಹಣತೆ ದೀಪ, ಒಂದು ತಿರಿ, ಒಂದು 100 ತಿರಿಗಳನ್ನ ಅದನ್ನು ಹಚ್ಚತ್ತೋ, ಅದನ್ನು ತಾಗಿಸಿದಾಗ ಒಂದು ಬೆಂಕಿ, ಒಂದು ಕಿಡಿ ಯಾವ ರೀತಿ ಸಾವಿರಾರು ಹಣತೆಗಳನ್ನು ಹಚ್ಚತ್ತೋ, ಅದೇ ಥರ ಒಂದು ಶಿಷ್ಯನ ಜ್ಯೋತಿ ಸಾವಿರಾರು
ಜನರ ಚೈತನ್ಯವನ್ನು ಹತ್ತಿಸಿ ನಿರಂತರವಾಗಿ ಜ್ಯೋತಿಯನ್ನು ನಿರಂತರ ಮಾಡುತ್ತೆ. ಸೊ ಒನ್ಸ್ ಯು ಲೈಟ್ somebody else's consciousness, that light will light up another Allah, hundreds of others' consciousness. So that's how the flame of wisdom you are teaching lot of people, that awareness through your consciousness. You light up so many people's consciousness. ಇಲ್ಲ ಅಂದರೆ ಅದು ಯಾವಾಗಲೂ ಇನ್ನೊಬ್ಬರ ಜ್ಯೋತಿ ಹತ್ಸೋದು ಬಿಟ್ಟು ಇನ್ನೊಬ್ಬರನ್ನ ಮಲಗಿಸ್ತಾ ಇದೆ. ಬೈ ವರ್ಡ್, ಸ್ಪೀಚ್ ಆರ್ ಯುವರ್ ಆ್ಯಕ್ಷನ್, ಕಾಯ ವಾಚ ಮನಸ, ಯು ಆರ್ ಲೈಟಿಂಗ್ ಅಪ್ ಅದರ್ ಪೀಪಲ್ಸ್ ಕಾನ್ಷಿಯಸ್ನೆಸ್. ಸೊ ವಾಟ್ ಈಸ್ ದಿ ಧರ್ಮ ಆಫ್ ಅ ಶಿಷ್ಯ ಆರ್ ಆಫ್ ಅ ಡಿಸೈಪಲ್? The disciple's duty is to light up all the other consciousness which comes in contact with you in your work, in your family, or in your own surroundings. You light up other people's consciousness also. This is what you are going to do. You need not have to do anything else. You need not even spread. Just you have to just be quiet. Or whatever you want to do, you can do. The way you rub other people, not with your knowledge, with anything else, they will also get lightened up. Your action will lighten up others. Your speech will lighten up others. That lighten up means you will light up the consciousness of others. One action, one word, anything you do will light up other people's consciousness. You can be silent. Still, when other people come and rub towards you, not physically, just under your presence, even their consciousness will lit up. ಅದಕ್ಕೆ you need not have to show anything. ನನಗೆ ಈ ಥರ ಇದೆ ಆ ಥರ ಇದೆ ಏನು ತೋರಿಸೋದೇ ಬೇಕಾಗಿಲ್ಲ. Just be silent. You sit and your presence will light up thousands of people who come. And what does it do? It attracts all the other souls to come towards you. That is the power of enlightenment. You need not speak. If you speak, well and good. If you don't speak, well and good. Your own Chaitanya will light up all the other friends, relatives, everybody who comes in contact with you. That is the beauty of enlightenment. One small frame or a flame will light up the consciousness. Just have to sit quietly. You can do whatever you want. Once you get enlightened, first you have to do a specific sadhana. Just have to sit quietly for about 15 minutes to half an hour. And that sadhana in spirituality is called as meditation. So the last part in this board is meditation. When you do meditation, you are making your consciousness to glow. Meditation helps you to glow with that light. And your consciousness is glowing, that means you have started spreading. When you just sit and do that, your name and fame will reach towards you.
I have been telling always, when you place a sweet in the center of a table, within a short period of time, then you will start feeling all the flies, so many other things come in contact with that sweet. So when your consciousness starts glowing, you become like a sweet. And that sweet, that glow of consciousness is like a sweet to people around you. And by word of mouth, your consciousness begins to spread around. So within minimum of 1 month to a maximum till your life end, you will always be being glowing. Your consciousness glows. So what happens? You're teaching people around you how you have to be. You have to be calm, you have to be docile. Sometimes when you have to talk, you have to talk. Your inner soul, your inner voice, as I told you, your inner voice will prompt you. You need not advertise. They just have to understand you. Just by sitting quietly, others will start spreading the word of you to all the people around them, and you will understand. You need not advertise. You just have to be silent and quiet. And when your consciousness starts glowing, you need not advertise at all. That is the beauty of things. You will become more silent. When you start understanding your Chaitanya or your consciousness, you will stop talking. When you talk, there will only be words of wisdom in you and around you. There is no need for you to advertise. Your consciousness will advertise for you without doing anything. ನಿಮ್ಮ ಚೈತನ್ಯ ನಿಮ್ಮ ಪ್ರಭಾವವನ್ನು, ನಿಮ್ಮ ಪ್ರಭೆಯನ್ನು ನಿಮ್ಮ ಸುತ್ತಮುತ್ತ ಇರೋ ಜನ ಮಾತ್ರ ಅಲ್ಲ, ಇಡೀ ಬೌಂಡ್ರೀಸ್ನ ದಾಟುತ್ತೆ. ಯು ಹ್ಯಾವ್ ಟು ಬಿ ಕಾಮ್ ಆ್ಯಂಡ್ you should not, once you reach that stage, then your own self, your Atma will guide you how to be, how not to be, how whether this is good or this is not good, whether this is this speech of mine, is it correct or it is not correct. Your own consciousness will reflect inside you through your inner voice. It can be a voice, it can be a thought, it can be a prerana, it can be an action, it can be anything else. Other than these things, there are so many other things also which you will not understand. Once you get enlightened, everything you will understand. You will understand what you are, who you are. Today you are thinking of so many things. For example, you may think of some relative, whether he is correct, he is good or he is bad. And all those things don't occupy your mind like what it is occupying now. Later on, nobody occupies you other than your own self, your own guru. You are only doing seva to your guru because of your occupation called as spirituality. Your spirit leads you how to go about in life. That is the whole thing.
Your Chaitanya leads you in the forefront. ನೀನು ಬೇಕಾಗಿಲ್ಲ ನಿಮಗೆ. ಓಕೆ, ಮನಸಾಕ್ಷಿ is directly proportional to what? ಅನುಕಂಪ. ಆತ್ಮಜ್ಞಾನ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅನುಕಂಪ, ಕಂಪ್ಯಾಷನ್. ಅಭಿಮಾನ, ಸ್ವಾಭಿಮಾನ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ವಾಭಿಮಾನ. ಸ್ವಾಭಿಮಾನ ಏನು ಒಂದೇ ಹೆಸರು ಇಂಗ್ಲೀಷ್ನಲ್ಲಿ, ಈಗೋ. ಸೊ ಸ್ವಾಭಿಮಾನ, ಅಭಿಮಾನ ಈಸ್ ಕಂಪೇರ್ಡ್ ಟು ಒಂದು ನೆಗೆಟಿವ್ ಕ್ವಾಲಿಟಿ ಅಂದರೆ ಈಗೋ. ಆದ್ದರಿಂದ ಏನಾಯಿತು, ನಮ್ಮ ಜೀವನದಲ್ಲಿ ಇರಬೇಕಾಗಿರೋದೇನು? ದೇವರ ಕೃಪೆ, ಆತ್ಮಜ್ಞಾನ ಎಲ್ಲ ಬರಬೇಕಾದ್ರೆ ನಮ್ಮಲ್ಲಿ ಕಂಪ್ಯಾಷನ್ ಇರಬೇಕು. ಆ ಕಂಪ್ಯಾಷನ್ ಇಲ್ಲದೆ ಇದ್ದರೆ ನಮ್ಮಲ್ಲಿ ಅನುಕಂಪದ ಭಾವನೆಗಳು ಬರೋದೇ ಇಲ್ಲ. ಸೊ ಏನಾಗುತ್ತೆ, ತುಂಬ ಅಹಂಕಾರ ಬಂದ್ಬಿಟ್ರೆ ಈ ಪ್ರೈಡು, ಈಗೋ ಇದೆಲ್ಲ ಬರೋದು ಏನು ಅಂದಾಗ ನಮ್ಮಲ್ಲಿ ಅನುಕಂಪ ಇಲ್ಲದೆ ಇದ್ದರೆ ನಮಗೆ ಆತ್ಮಜ್ಞಾನ ಬರೋದೇ ಇಲ್ಲ. ಎಷ್ಟೇ ತಿಪ್ಪರ್ಲಾಗ ಹುಡ್ಕೊಂಡು ತಮಟೆ ಬಾರಿಸಿದ್ರು ಕೂಡ ಅದು ಬರೋಲ್ಲ. ನಮ್ಮಲ್ಲಿ ಅನುಕಂಪ ಇರಬೇಕು. ಇನ್ನೊಬ್ಬರಿಗೆ ವಿಚಾರಗಳನ್ನ ಕೇಳೋತಕ್ಕಂಥ ಕಿವಿಗಳಿರಬೇಕು, ಅನುಕಂಪ ಇರಬೇಕು. ಆ ಅನುಕಂಪ ಇದ್ದರೇ you are able to hear other person out. When there is no compassion, ನಮ್ಮಲ್ಲಿ ಇಂದ್ರಿಯ ಅನ್ನೋತಕ್ಕಂಥ ಕಿವಿಗಳು ಮುಚ್ಚೋಗ್ಬಿಡತ್ತೆ. You listen to others, the more you will understand what is compassion. ಇಲ್ಲಾಂದರೆ ಲೈಫೆಲ್ಲ ಕಂಪ್ರೆಷನ್ನಲ್ಲೇ ಇರುತ್ತೆ. ಒತ್ತಡ, ಕಂಪ್ರೆಷನ್ ಅಂದರೆ ಒತ್ತಡ, ಒತ್ತಾಯ ಸಾನ್ನಿಧ್ಯದಲ್ಲೇ ಇರುತ್ತೆ. We are always compressed. We don't expand. When there is a thing which is compressed inside, ಅದು ತೆಗೆದ್ರೆ ತಾನೇ ಅದು ಎಕ್ಸ್ಪ್ಯಾಂಡ್ ಆಗೋದು. ಬಿಕಾಸ್ ಆಲ್ ಆಫ್ ಅವರ್ ಲೈವ್ಸ್ ಆರ್ ಅಂಡರ್ ಟ್ರೆಮೆಂಡಸ್ ಪ್ರೆಷರ್. There is so much of pressure, and because of this pressure, there is tension. Where can there be compression? We are not ready to listen to others. ಅಯ್ಯೋ, ನಾವೇನು ಹೇಳ್ತೀವಿ, ನಿನ್ನ ಕತೆ ಬೇಡಪ್ಪ, ನಿನ್ನ ಕತೆ ನೆವರ್ ಎಂಡಿಂಗ್ ಕತೆ. ಯಾರು ನಮ್ಮನ್ನು ಕೇಳಿಸ್ಕೊಳ್ಳೋಕ್ಕೆ ಯಾರು ಹಿಡಿದ್ದಾರೆ? ನಮಗೆ ಕರುಣೆ, ತಾಳ್ಮೆ, ಸಹನೆ ಇದೆಲ್ಲ ಇಲ್ಲವೇ ಇಲ್ಲ. ವಿ ಡೋಂಟ್ ಹ್ಯಾವ್ ಎನಿಥಿಂಗ್. ವಿ ಡೋಂಟ್ ಹ್ಯಾವ್ ಅ ಗುಡ್ ಫೈನರ್ ಹ್ಯೂಮನ್ ಕ್ವಾಲಿಟಿ ಟು ಲಿಸನ್ ಟು ಅದರ್ಸ್. ದಟ್ ಹ್ಯೂಮನ್ ಕ್ವಾಲಿಟೀಸೇ ನಾವು ಕಳ್ಕೊಂಡಿದ್ದೀವಲ್ಲ. ವಿ ಆರ್ ಬಿಹೇವಿಂಗ್ ಲೈಕ್ ಆ್ಯನಿಮಲ್ಸ್ ಇನ್ ದ ಸೊಸೈಟಿ ವಿತ್ ಅದರ್ಸ್. ಹೌ ಕ್ಯಾನ್ ವಿ ಲಿಸನ್ ಟು ಅದರ್ಸ್? Because we are all covered with that ajnana, ignorance called as ego. We are not ready to listen. ಒಂದು ನಿಮಿಷ ಅವನ ಕಿವಿ ಕೊಡ್ತೀವ, ಕೊಡೋಕ್ಕೆ ರೆಡಿ ಇಲ್ಲ ನಾವು. We are not ready to listen to others. There is so much of ego. Concealed ego, compressed ego. Okay? ಇದೆಲ್ಲ ಈಗೋ, ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಈಗೋ. ಸ್ವಾಭಿಮಾನ, ಅಭಿಮಾನ. ಈ ಸ್ವಾಭಿಮಾನ, ಅಭಿಮಾನ ಇದ್ದರೆ ತಾಳ್ಮೆ ಬರೋಲ್ಲ. ವಿ ಆರ್ ನಾಟ್ ರೆಡಿ ಟು ಲಿಸನ್. ನಮ್ಮದೇ ಪುರಾಣ ನಮಗೆ, ನಾವು ಹೇಳ್ತೀವಿ, ಓ ನನ್ನದೇ ನನ್ನ ಪುರಾಣ ಇದೆಯಪ್ಪ, ನಿನ್ನ ಕಥೆ ಯಾಕೆ ಕೇಳ್ತೀನಿ. ದಿಸ್ ಈಸ್ ದ ಲೌಕಿಕ ಭಾಷೆ ಅಲ್ವಾ? ನನ್ನ ಕಥೆನೇ 1000 ಇರಬೇಕಾದ್ರೆ ನಿನಗೆ ಯಾಕೆ ಲಿಸನ್ ಮಾಡಬೇಕು, ನಿನಗೆ ಯಾಕೆ ನಾನು ಕೇಳಿಸ್ಕೋಬೇಕು? ವೆನ್ ವಿ ಆರ್ ರೆಡಿ ಟು ಲಿಸನ್ ಟು ಅದರ್ಸ್, God is ready to listen to our own self called as conscience, and that conscience gives way to consciousness. ನಾವು ಕೇಳಕ್ಕೆ ರೆಡಿ ಇರಲ್ಲ. We are so egoistic, so filled with pride and conceit. ಇನ್ಯಾತಕ್ಕೆ ನಾವು ಕೇಳಿಸ್ಕೊಳ್ಳೋಕ್ಕೆ ಎಲ್ಲಿದೆ ನಮಗೆ? ಆ ತಾಳ್ಮೆ ಎಲ್ಲಿದೆ? ಪೇಷನ್ಸ್ ಎಲ್ಲಿದೆ? ನೋ, ವಿ ಡೋಂಟ್ ಹ್ಯಾವ್. ಓಯ ನನ್ನ ಭಜನೆ ನನಗೆ. We are not ready. All right. ಕ್ವಾಲಿಟೀಸ್ ಫಸ್ಟ್ ಬರ್ಸ್ಕೊಳ್ಳಿ. ತಾಳ್ಮೆ, ಸಹನೆ, ಅನುಕಂಪ ಅದು ಬೆಳೆಸಿದ್ರೇ. ಇಲ್ಲಾಂದರೆ ನಿಮ್ಮ ಕಷ್ಟ ನಿಮಗೆ, ನನಗೇನು ಕಷ್ಟ ಇಲ್ಲ. ಬಟ್ ಅದನ್ನು ಕೇಳೋದಿದೆ ನೋಡಿ, ಅದೇ ಹೇಳಿದ್ದನ್ನೇ ಹೇಳ್ತಾ ಬಂದರೆ ಒಂದು ಕಾಲದಲ್ಲಿ ನಮಗೂ ಕಷ್ಟ ಆಗಿಬಿಡುತ್ತೆ ಅನ್ನೋ ಒಂದು ಅಭಿಪ್ರಾಯ ಬಂದ್ಬಿಡುತ್ತೆ. ನಿಮಗೆ, ನನಗಲ್ಲ, ನಿಮಗೆ ಬರುತ್ತೆ.
ಹೇಳಿದ ಭಜನೆನೇ ಯಾಕಪ್ಪ ಹೇಳ್ತೀವಿ ನಾವು ಅಂತ ನಿಮಗನ್ಸುತ್ತೆ. ಯಾಕಂದ್ರೆ ನಿಮಗೆ ತಾನೇ ಇರೋದು ನೀಗೋ, ನಿಮಗೆ ತಾನೇ ಇರೋದು ಪ್ರೈಡು, ನಿಮಗೆ ತಾನೇ ಇರೋದು ಸ್ವಾಭಿಮಾನ, ಅಭಿಮಾನ, ನಿಮಗೆ ತಾನೇ ಇರೋದು ಬಿಗುಮಾನ. ಅದೆಲ್ಲ ಎಲ್ಲಿಂದ ಬಂತು? ಬಿಕಾಸ್ ಆಫ್ ದೀಸ್ ಕ್ವಾಲಿಟೀಸ್ ಎಲ್ಲ ಒಟ್ಟಿಗೆ ಸೇರಿಕೊಂಡು ಬಾಟ್ಲಪ್ ಆಯ್ತು. ಇದೇ ಗುಜ್ರಿಜಿಗೆ ಇದೇನು ಯಾವ ಥರ ನಮ್ಮ ಕಷ್ಟ ಸುಖ ಅಲ್ಲ ಹೇಳ್ಬೋದು. ನಮಗೇನು ಕಷ್ಟ ತಪ್ಪಿದ್ದಲ್ಲ, ನಮ್ಮ ಧರ್ಮ ತಪ್ಪಿದ್ದಲ್ಲ, ನಮ್ಮ ತಾಪತ್ರಯ ತಪ್ಪಿದ್ದಲ್ಲ. ನೀವು ತಾನೇ ಮಾತಾಡೋದು, ನಾನಲ್ಲ. ಮತ್ತು ನೀವು ತಾನೇ, ನೀವಂದರೆ ಎಲ್ಲರೂ, ನೀವೆಲ್ಲ ಸೇರಿಕೊಂಡೇ ಮಾತಾಡೋದೇ ಇದು. ಇದೇ ಭಜನೆ ನಾನು ಕೇಳ್ತಾನೇ ಇದ್ದೀನಿ ಇಷ್ಟು ವರ್ಷದಿಂದ ನಾನು, ಆದರೂ ನಂಗೆ ಸಹನೆ ಕಳ್ಕೊಂಡಿಲ್ಲ. ಯಾಕೆಂದರೆ ಐ ನೋ ದ ಹೋಲ್ ಕ್ವಾಲಿಟಿ ಆಫ್ ಯು ಈಸ್ ಆಲ್ ಬೇಸ್ಡ್ ಆಫ್ ಇಗ್ನೊರೆನ್ಸ್, ಆ್ಯಂಡ್ ಇಗ್ನೊರೆನ್ಸ್ ಗಿವ್ಸ್ ಯು ಕನ್ಸೀಟ್, ಇಗ್ನೊರೆನ್ಸ್ ಗಿವ್ಸ್ ಯು ಆಲ್ ದಿಸ್ ಕೈಂಡ್ ಆಫ್ ದ ಎಕ್ಸ್ಪ್ರೆಷನ್ಸ್ ಆಫ್ ಈಗೋ. When you are projecting yourself in different kinds and different forms of ego, ನಿಮ್ಮಲ್ಲಿ ಏನು ದೇವರಿದ್ದಾನೆ ಅಂದರೆ ಈಗೋ ಅನ್ನೋ ದೇವರಿದ್ದಾನೆ, ಅಹಂಕಾರ ಅನ್ನೋ ದೇವರು ಪ್ರಜ್ವಲಾಡ್ತಿದ್ದಾನೆ ನಿಮ್ಮ ಮನಸ್ಸು ಬುದ್ಧಿನಲ್ಲಿ, ಗಟ್ಲಲ್ಲಿ. ಆದ್ದರಿಂದ ಏನಾಯಿತು, ನಿಮ್ಮ ಟ್ಯಾಲೆಂಟ್ಸ್ ಎಲ್ಲ ಈಚೆ ಬರ್ತಾ ಇಲ್ಲ. ದಟ್ಸ್ ವೈ ಆಲ್ ಯುವರ್ ಟ್ಯಾಲೆಂಟ್ಸ್ ಆರ್ ನಾಟ್ ಕಮಿಂಗ್ ಅಪ್. ಇಫ್ ಯು ಹ್ಯಾವ್ ಗಿವನ್ ಆಲ್ ದಿಸ್, ಇಫ್ ಯು ಆರ್ ಸಬ್ಡ್ಯೂಡ್ and left it at your guru's feet, then within next moment you become enlightened. ಇದೆಲ್ಲ ಕತೆ ಹೇಳ್ತಾನೆ ಇರಲಿಲ್ಲ ನನಗೆ, ಅಥವಾ ನಾನು ನಿಮಗೆ ಯಾವಾಗಲೂ ಈ ಕತೆ ಹೇಳ್ತಾ ಇರಲ್ಲ. ಬಿಕಾಸ್ ಯುವರ್ ಈಗೋ ಇಸ್ ನಾಟ್ ಎಟ್ ಕನ್ಸೀಲ್ಡ್. ನೀವು ಯಾವಾಗಲೂ ಮಾತಾಡ್ಬೇಕಾದ್ರೆ ಯಾವಾಗಲೂ ನಿಮ್ಮ ತಾಪತ್ರಯ, ನೀವು ಅಂದರೆ ಎಲ್ಲರನ್ನೂ ಸೇರಿಸೆ ನಿಮ್ಮ ತಾಪತ್ರಯ ಬಗ್ಗೆನೇ ಹೇಳ್ತಾ ಇದ್ದೀರಾ. ತಾಪತ್ರಯ ಬಿಟ್ಟು ನೀವು ಯಾವತ್ತಾರು ಒಂದು ದಿವಸ ನಿಮ್ಗಳೆಲ್ಲರೂ ಸೇರ್ಕೊಂಡು ಹೇಳ್ತಾ ಇದ್ದೀನಿ, ನೀವೆಲ್ಲರೂ ನಿಮ್ಮ ತಾಪತ್ರಯ ಬಿಟ್ಟು ಯಾತಕ್ಕೆ ಬಂದಿದ್ದೀರಾ? ನೀವು ಏನಾರು ಒಂದು ಬೆಳಕು ಕಾಣಬೇಕು, ನನ್ನ ಆತ್ಮದ ಜ್ಯೋತಿ ಕಾಣಿಸ್ಬೇಕು ಅಂತ ಒಂದು ದಿವಸ ಬಂದಿದ್ದೀರಾ ಅಂತ ಯೋಚನೆ ಮಾಡಿ. ನಾನು ಬಂದಿದ್ದೀರೋ ಇಲ್ವೋ ನಂಗೆ ಗೊತ್ತಿಲ್ಲ, ನಾನು ಹೇಳಲ್ಲ. ಇಫ್ ಐ ಟೆಲ್ ಯು, ಯು ಮೇ ಆರ್ ಯು ಮೇ ನಾಟ್, ಬಟ್ ಯು ಶುಡ್ ರಿಯಲೈಸ್, ಯುವರ್ ರಿಯಲೈಸೇಷನ್ ಈಸ್ ಇನ್ ದಿಸ್ ಹಾಫ್ ಟ್ರೂತ್ ಆಫ್ ವಾಟ್ ಐ ಆಮ್ ಟೆಲಿಂಗ್. 99.99% of your problems is solved, and out of that 99.99%, 99.98% is because of your ego only. All the problems are manifestation or manifesting out of your ego only. So you are suffering from 99.99% ಪ್ರಾಬ್ಲಮ್ಸ್ ನಿಮಗೆ ಮನಸ್ಸಿಗೆ ಬಂದರೆ, ಅದರಲ್ಲಿ 99.98%, 0.01% ನಿಜವಾದ ತೊಂದರೆ ಅಂದರೆ 0.01% ಅಷ್ಟೇ. ದಟ್ ಈಸ್ ಯುವರ್ ಪ್ರಾಬ್ಲಮ್. ಇನ್ನು ಮಿಕ್ಕಿದ್ದೆಲ್ಲವೂ ನಿಮ್ಮ ಈಗೋಯಿಂದಾನೇ, ಅದು ನೀವೇ ನಿಮ್ಮ ಮೈಂಡುನಲ್ಲಿ ಕ್ರಿಯೇಟ್ ಮಾಡಿರೋದು. ಇದೇ 0.1%ಅಲ್ಲಿ ಎಷ್ಟೋ ಜನ್ಮದ ಸಾಧನೆಗಳು ಮಾಡೋತಕ್ಕಂಥದ್ದು 0.1% ನೀವು ಒಂದೊಂದು ಸಾಧನೆ ಚಿತ್ತಶುದ್ಧಿಯಿಂದ ನೀವು ಮಾಡಿದ್ದಿದ್ರೆ, ಆಲ್ ಆಫ್ ಯು ವುಡ್ ಹ್ಯಾವ್ ಬೀನ್ ರಿಯಲೈಸ್ಡ್ ಬೈ ಯು. ಇಷ್ಟೊಂದು ಶಂಕ ಹೊಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾನ್ಸಂಟ್ರೇಷನ್ ಯಾಕಿಲ್ಲ ಅಂದರೆ ಅದರಿಂದನೇ ಇಷ್ಟೆಲ್ಲ ಮಾತಾಡ್ತಾರೆ. ಯಾಕಿಲ್ಲ ಅಂದರೆ ಆ 15 ನಿಮಿಷ ಅಥವಾ 1.5 ಗಂಟೆ ಕಾಲ ನಾನು ಅವಧಿ ಕೊಟ್ಟಿರೋದ್ರಿಂದ, ಆ 1.5 ಗಂಟೆ ಕಾಲ ನಿಮಗೆ ಸಮಯ ಕೊಟ್ಟಿದ್ದರಿಂದ, 7:30 8:30 ಅಥವಾ 7ರಿಂದ 9 2 ಗಂಟೆ ಕಾಲ ಸಮಯ ಕೊಟ್ಟಿರೋದ್ರಿಂದ, ನೀವು ಅದರಲ್ಲಿ 0.01% ಒಂದು ವಾರದಲ್ಲಿ ಆ 2 ಗಂಟೆ ಕಾಲ ಸಮಯ ಇಂಟು 8 ಡೇಸ್, 1.5 ಗಂಟೆ ಕಾಲ ಇಂಟು 8 ಡೇಸ್ ಎಷ್ಟಾಯಿತು ಸಮಯ? 20 hours ಫಾರ್ 1 ವೀಕ್. 20 ಅವರ್ಸಲ್ಲಿ ಎಷ್ಟು ಸಾಧನೆ ಮಾಡಿದ್ದೀರ ನೀವು? ಒಂದು ವಾರದಲ್ಲಿ ನೀವು ಕೂತ್ಕೊಂಡು ಅರ್ಧಕ್ಕರ್ಧ
ಲ್ಯಾಕ್ ಆಫ್ ಅವೇರ್ನೆಸ್ ಅಂತ ತೂಕಡಿಸಿದ್ದೀರ ಅಷ್ಟೇ. ಎಲ್ಲೋ ಹೋಗಿರೋ ಇವನಿಂದ ನಿಮಗೆ ಅದು ಜ್ಞಾನ ಸಿಕ್ಕಿಲ್ಲ. ನಿಮ್ಮ ಜ್ಞಾನ ಸಿಕ್ಕಿರೋದು ಎಲ್ಲಿ? ಸಾಕ್ಷಾತ್ ದೇವಿಯಿಂದ ಸಿಕ್ಕಿರೋದು ನಿಮಗೆ. 20 hours ಬೇಕಿತ್ತು ಒಂದು ವಾರದಲ್ಲಿ ನಿಮಗೆ. ಚಿತ್ಶುದ್ಧಿಯಿಂದ ನೀವು ಕಾನ್ಸಂಟ್ರೇಟ್ ಮಾಡಿದ್ದಿದ್ರೆ 1 hour ಸಾಕಿತ್ತು. ಬಿಟ್ಬಿಡಿ 1 hour. 20 hours ಸಾಧನೆಯಲ್ಲಿ 10 ನಿಮಿಷ ನೀವು ಮಾಡಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಯು ಹ್ಯಾವ್ ಬೀನ್ ರಿಯಲೈಸ್ಡ್ ಬೈ ನೌ. ಇಷ್ಟೊತ್ತಿಗಾಗಲೇ ಸಾಕ್ಷಾತ್ಕಾರ ಆಗ್ಬಿಟ್ಟಿರೋದು. ಎಷ್ಟೊಂದು ಟ್ರೂತ್ಸ್ ನಿಮಗೆ ಬಂದಿರೋದು, ಎಷ್ಟೊಂದು ವಿಚಾರಗಳು ನಿಮಗೆ ತಿಳಿಯಾಗಿರೋದು ನಿಮ್ಮ ಮೈಂಡಿಗೆ. ಐ ಆಮ್ ನಾಟ್ ಬ್ಲೇಮಿಂಗ್ ಯು, ಐ ಆಮ್ ಜಸ್ಟ್ ಟೆಲಿಂಗ್ ಯು ಬಿ ಅವೇರ್ ಆಫ್ ದ ಟೈಮ್. ಬಿಕಾಸ್ ಒಂದೊಂದು ಕ್ಷಣವೂ ಒಂದೊಂದು ನಿಮಿಷವೂ ಕೂಡ ನಿಮ್ಮ ಆತ್ಮ ಚೈತನ್ಯದಲ್ಲಿ ನಿಮ್ಮ ದೇಹದಲ್ಲೇ ತೊಂದರೆ ಕೊಡತಕ್ಕಂಥ ವಿಚಾರಗಳು ಬಂದ್ಬಿಟ್ಟಿದೆ. ದಿಸ್ ಕೈಂಡ್ ಆಫ್ ದಟ್ ಕೊರೋನಾ ಸ್ಪ್ರೆಡಿಂಗ್ ಟುವರ್ಡ್ಸ್ the whole of the community and the whole of the society. Now we have seen all this rapid disease called as corona, which is gnawing away. ಕೊರಿತಾ ಇದೆ. ನಿಮ್ಮ ಚೈತನ್ಯ ಕೊರಿತಾ ಇದೆ, ನಿಮ್ಮ ದೇಹನ ಕೊರಿತಾ ಇದೆ. And it takes only a matter of 2 days or 3 days. Once you get the symptoms, you will only get 3 days of your life, and there is no antibodies or no cure for this. So you have to be careful. So you have to depend on your chaitanya, you have to depend on your consciousness. So you have to understand how serious you should be. Now the Divine Mother is forcing you to become serious about your consciousness. ಇಲ್ಲಿ ಜನ್ಮಾಂತರದ ಕರ್ಮನೇ ಯೋಚನೆ ಮಾಡ್ತಾ ಇಲ್ಲ ನಾವು. ವಿ ಆರ್ ಓನ್ಲಿ ಟಾಕಿಂಗ್ ಅಬೌಟ್ 48 hours to 72 hours. So you are being processed in a kind of a bottleneck situation. ಒಂದು ಸೀಸೆ ನಲ್ಲಿ ಇರೋತಕ್ಕಂಥ ನಿಮ್ಮ ಚೈತನ್ಯ ಮುಂಚೆ ಆದರೆ ಜನ್ಮಾಂತರದಲ್ಲಿ ವಿಶಾಲವಾಗಿ ವಿಕಾಸವಾಗಿರ್ತಿತ್ತು. ಈಗ ಹಾಗೇನಿಲ್ಲ, ಬಾಟಲ್ ನೆಕ್ ಸಿಚುವೇಶನ್. ಸೋಂಕು ಕಾಯಿಲೆ ಈಗ ಮುಟ್ಟಿದ್ರೆ ಒಂಥರ, ಈಗ ಮುಟ್ಟದೇ ಇದ್ರೆ ಇನ್ನೊಂಥರ. ಯಾರಿಂದ ಯಾರಿಗೆ ಬರುತ್ತೋ ಹೇಳಲಿಕ್ಕಾಗಲ್ಲ. ಓಕೆ, ಅದು ಈ ರೀತಿ ಸಾಧನೆ ಮಾಡದೇ ಇದ್ದರೆ, ಸೊ ಯು ಆರ್ ಫೋರ್ಸ್ಡ್ ಇನ್ ಟು ದಿಸ್ ಬಾಟಲ್ ನೆಕ್ ಸಿಚುವೇಶನ್. ಹೆಂಗೆ ಒಂದು ನೀರಿನೊಳಗಡೆ ಎಷ್ಟು ಅಂತ ನೀವು ಶ್ವಾಸವನ್ನು ಹಿಡ್ಕೊಳಕ್ಕಾಗತ್ತೆ, ಮತ್ತು ಈಚೆ ಬರಲೇಬೇಕು ಶ್ವಾಸ, ಮತ್ತು ಯು ಹ್ಯಾವ್ ಟು ಬ್ರೀತ್ ಕಂಫರ್ಟಬಲಿ. ಯು ಹ್ಯಾವ್ ಟು ಕಮ್ ಔಟ್ ಆಫ್ ವಾಟರ್ ಟು ಮೇಕ್ ಯುವರ್ ಕಾನ್ಷಿಯಸ್ನೆಸ್ ಟು ಬ್ರೀತ್ ಎಫೆಕ್ಟಿವ್ಲಿ ಆ್ಯಂಡ್ ಕಂಟಿನ್ಯೂಸ್ಲಿ. ಸೊ ಯಾವ ಥರ ಒಂದು ಸಿಚುವೇಶನ್ ಇರುತ್ತೆ ನೋಡಿ. ಒಂದು ಟ್ಯೂಬ್ ಒಳಗಡೆ ಇರೋತಕ್ಕಂಥ ಜೀವ ಥರ ಆಗಿದ್ದೀರಾ ನೀವು ಎಲ್ಲರೂ. ನಾನು ಸೇರಿಕೊಂಡೇ ಹೇಳ್ತಾ ಇದ್ದೀನಿ. ಯಾಕಾಗಿದ್ದೀವಿ? ಬಿಕಾಸ್ ಆಫ್ ದ ಸಿಚುವೇಶನ್. ಬಿಕಾಸ್ ವಿ ಹ್ಯಾವ್ ನಾಟ್ ರೆಕಗ್ನೈಸ್ಡ್ ಅವರ್ ಕಾನ್ಷಿಯಸ್ನೆಸ್ ಟು ದಟ್ ಎಫೆಕ್ಟ್. ನಾವು ಅಷ್ಟು ಸೀರಿಯಸ್ಸಾಗಿ ತೊಗೊಂಡಿಲ್ಲ, ಅಷ್ಟು ಸಲೀಸಾಗಿ ತೊಗೊಳ್ತಾ ಇದ್ದೀವಿ. ಈ ಚೈತನ್ಯ ಅನ್ನೋದು ಅಷ್ಟು ಒಂದೊಂದು ಈ ಥರ ಒಂದು ಕಲಿಯುಗದಲ್ಲಿ ಈ ಕಾಲ ಬಂದ್ಬಿಟ್ಟಾಗ ಏನಾಗುತ್ತೆ ಅಂದಾಗ ನಮ್ಮಂಥವ್ರಿಗೆ ಕುತ್ತಿಗೆ ಹಿಸ್ಕೋತಾ ಇದೆ, ಅಂದರೆ ಹಿಸ್ಕೋತಾ ಇದ್ದೀವಿ. ವಿ ಆರ್ ಸಫಕೇಟಿಂಗ್ ಅವರ್ ಸೆಲ್ಸ್, ವಿ ಆರ್ ಸ್ಟ್ರ್ಯಾಂಗುಲೇಟಿಂಗ್ ಅವರ್ ಸೆಲ್ಸ್ ಫಾರ್ ಅವರ್ ಬ್ರೆತ್. ನಾವು ನಮ್ಮ ಕುತ್ತಿಗೆನೇ ನಾವು ಮೆಟ್ರೇನೆ ಹಿಸ್ಕೋತಾ ಇದ್ದೀವಿ. ಯಾಕಂದರೆ ನಾವು ವಿ ಆರ್ ನಾಟ್ ಏಬಲ್ ಟು ಬ್ರೀತ್ ಎಫರ್ಟ್ಲೆಸ್ಲಿ. ಇದು ಸೋಂಕು ಕಾಯಿಲೆ ಅಲ್ಲ, ಬ್ರೀತಿಂಗ್ ಕಾಯಿಲೆ. ನಾವು ಹುಟ್ಟಿದಾಗಲಿಂದ ಇಷ್ಟು ವರ್ಷ ಚೆನ್ನಾಗಿ ಬಾಳಿ ಬದುಕಿದೀವಿ. ಯಾಕೆ ಅಂದರೆ ಬರೀ ಆಹಾರದಲ್ಲ, ನಮ್ಮ ಚೈತನ್ಯಕ್ಕೆ ಏಟು ಬಿದ್ದಿಲ್ಲ. ಈ ಚೈತನ್ಯ ಏಟು ಬಿದ್ದರೆ ಈ ಥರ ಕಾಯಿಲೆಗಳೆಲ್ಲ ಬರುತ್ತೆ. ವೆನ್ ಅವರ್ ಕಾನ್ಷಿಯಸ್ನೆಸ್ ಇಸ್ ಅಫೆಕ್ಟೆಡ್, then all these kinds of diseases have started plaguing into us.
ಈಗ ಮಾತೆತ್ತಿದ್ರೆ ಹೆದರಿಕೆ ಏನಾಗುತ್ತೆ ಅಂದಾಗ ಇದ್ರಲ್ಲಿ ನಮಗೆಲ್ಲ ಭಯ ಬರುತ್ತೆ. ನಾವು ವಿ ಆರ್ ಕಂಟ್ಯಾಮಿನೇಟೆಡ್. ಆರ್ ವಿ ಲಿವಿಂಗ್ ಇನ್ ದಿಸ್ ಝೋನ್ ಆಫ್ ಕಂಟ್ಯಾಮಿನೇಷನ್ ಆರ್ ಆರ್ ವಿ ಬ್ರೀತಿಂಗ್ ಎಫರ್ಟ್ಲೆಸ್ಲಿ ಇನ್ ದ ಸೊಸೈಟಿ? ಈ ವರ್ಲ್ಡಲ್ಲಿ ನಾವು ಹೆಂಗಿದ್ದೀವಿ? ಉಸಿರಾಡ್ತಾ ಇದ್ದೀವ ಸರಿಯಾಗಿ? ಆ ಹೆದರಿಕೆ ಅನ್ನೋತಕ್ಕಂಥ ಒಂದು ಭಯ ಭೀತಿ ಇದೆಯಲ್ಲ, ಅದು ನಮ್ಮನ್ನು ಹಿಸುಕ್ತಾ, ಅಂದರೆ ಕುತ್ತಿಗೆನ ಮೆಟ್ರೇನ ಆಳು ಭಾಷೆನಲ್ಲಿ ಹೇಳ್ಬೇಕಾದ್ರೆ ನಮ್ಮ ಮೆಟ್ರೇನ ಹಿಸುಕ್ತಾ ಇದೆ. ವಿ ಆರ್ ಗೆಟಿಂಗ್ ಸಫಕೇಟೆಡ್ ಬಿಕಾಸ್ ದೇರ್ ಇಸ್ ನೋ ಏರ್ ಟು ಬ್ರೀತ್. ಏನಾಯಿತು? ಭಯ ಅನ್ನೋ ಈ ಗಾಳಿ, ಈ ಸೋಂಕು ಗಾಳಿನಲ್ಲಿ ಈ ಭಯ ಕೊಡ್ತಾ ಇದೆ. ಈ ಭಯ ಹೇಗೆ ಕೊಡ್ತಾ ಇದೆ ಅಂದಾಗ ವಿ ಆರ್ ನಾಟ್ ಅವೇರ್ ಆಫ್ ಅವರ್ ಕಾನ್ಷಿಯಸ್ನೆಸ್. ಇಷ್ಟು ವರ್ಷ ನಾವು ವಿ ಹ್ಯಾವ್ ಪ್ಲೇಡ್ ಹ್ಯಾವಾಕ್. ನಾವು ತುಂಬ ಸಲೀಸಾಗಿ ಲೇಸಾಗಿ ತೊಗೊಂಡಿದ್ದೀವಿ ಈ ಒಂದು ಕಾಯಿಲೆನ. ಹ್ಯಾವ್ ಯು ಎವರ್ ಅಂಡರ್ಸ್ಟುಡ್ ದ ಸೀರಿಯಸ್ನೆಸ್ ಆಫ್ ಅವರ್ ಆರ್ಗನೈಸೇಷನ್, ಆಫ್ ಅವರ್ ಓನ್ ಸೆಲ್ಫ್? ಸೊ ಎಲ್ಲರ ಲೈಫು ಈಸ್ ಇನ್ ಅ ಕ್ರಾಸ್ ರೋಡ್. ಭಯ ಪಟ್ಕೊಳ್ಳೋ ವಿಚಾರ ಅಲ್ಲ. ನಾವು ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ದರೆ ಸರಿ ಹೋಗುತ್ತೆ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದಿಸ್. ಲೈಫ್ ಈಸ್ ಹ್ಯಾಂಗಿಂಗ್ ಬೈ ಎ ಥ್ರೆಡ್. ಒಂದು ಸಣ್ಣ ಈ ಜನ್ವಾರದ ದಾರದಲ್ಲಿ ಇದೆ ಲೈಫು. ನಾವು ಸುಮ್ಮನೆ ಜನ್ವಾರ ಹಾಕೊಂಡ್ಬಿಡ್ತೀವಿ. ಆ ಜನ್ವಾರದಲ್ಲೇ ನಮ್ಮ ಸೂತ್ರ ಇದೆ. ಸೂತ್ರಾತ್ಮ ಅನ್ನೋದು ಜನ್ವಾರಕ್ಕೆ. ಇಟ್ಸ್ ಆಲ್ ಇನ್ ದಟ್ ಸೂತ್ರ, ಜನ್ವಾರ. ವಾಟ್ ವಿಲ್ ಹ್ಯಾಪನ್? ಬಟ್ ನಥಿಂಗ್ ಬ್ಯಾಡ್ ವಿಲ್ ಹ್ಯಾಪನ್. ನಾವೆಲ್ಲ ನಮ್ಮ ಜೋಪಾನದಲ್ಲಿದ್ದೀವಿ, ದೇವರ ಚೈತನ್ಯದಲ್ಲಿದ್ದೀವಿ ಅನ್ನೋ ಅರಿವಿದೆ ನಮಗೆ. ಇಲ್ಲ ಅಂದರೆ ಇಟ್ಕೊಳ್ಳಿ, ಇವತ್ತಿನಿಂದ ದೇವರಿಂದಾನೇ ನಾವು ಬದುಕಿರೋದು. ಆಲ್ ಆಫ್ ಅಸ್ ಆರ್ ಲಿವಿಂಗ್ ಬಿಕಾಸ್ ಆಫ್ ದ ಗ್ರೇಸ್ ಆಫ್ ಗಾಡ್. ಸೊ ಆ ಗ್ರೇಸಿಂದಾನೇ ನಾವು ಬದುಕಿದ್ದೀವಿ. ವಿ ಆರ್ ನಾಟ್ ಲಿವಿಂಗ್ ಬೈ ಅವರ್ ಮನಿ. We are not living by our name. We are not living by our fame. We are living only because of our ancestors, and all because of our own dharma from the past life. ಹಾಗೂ ನಮ್ಮ ಹಿರಿಯರು ಗುರುಗಳ ಒಂದು ಆಶೀರ್ವಾದದಿಂದ ನಾವು ಬದುಕ್ತಾ ಇದ್ದೀವಿ. That's all. So let us go ahead with confidence. ಈ ಕಾನ್ಫಿಡೆನ್ಸ್ ಇಟ್ಕೊಂಡು ಮುಂದಕ್ಕೆ ಹೋಗೋಣ. ಚೆನ್ನಾಗಾಗುತ್ತೆ, ಏನು ತೊಂದರೆ ಇಲ್ಲ. ಸುಮ್ಮನೆ ನಿಮಗೆ ಉದಾಹರಣೆಗೆ ಹೇಳಿದ್ದಷ್ಟು. ಯಾಕಂದರೆ ನಾವು ತುಂಬ ಅಷ್ಟು ಹಗುರವಾಗಿ, ಅಷ್ಟು ಸಲೀಸಾಗಿ ನಾವು ತೊಗೊಳಬಾರ್ದು. ಇದೆಲ್ಲ ಲೈಫ್ ಆ್ಯಂಡ್ ಡೆತ್ ಸಿಚುವೇಶನ್. ಸೊ ಇದರಲ್ಲಿ ಅಷ್ಟು ಹಗುರವಾಗಿ ವಿ ಕೆನಾಟ್ ಟೇಕ್ ಲೈಫ್ ಸೋ ಪ್ರಿಕೇರಿಯಸ್ಲಿ ಆ್ಯಂಡ್ ಸೋ ಫ್ರಿವಲಸ್ಲಿ. ವಿ ಶುಡ್ ಟೇಕ್ ಲೈಫ್ ವಿತ್ ಸೋ ಮಚ್ ಆಫ್ ಸೀರಿಯಸ್ನೆಸ್. ಎಲ್ಲ ಮನಿ ದುಡ್ಡಿನಲ್ಲಿ ವಿ ಕೆನಾಟ್ ಕೌಂಟ್ ಅವರ್ ಬ್ಲೆಸ್ಸಿಂಗ್ಸ್ ವಿತ್ ಮನಿ, ನೇಮ್ ಆ್ಯಂಡ್ ಫೇಮ್. ದುಡ್ಡು ಕೆನಾಟ್ ಟೇಕ್ ಅಸ್ ಎನಿವೇರ್. ಮನಿ ಆ್ಯಂಡ್ ಫೇಮ್, ನೇಮ್ ವಿಲ್ ನಾಟ್ ಟೇಕ್ ಅಸ್ ಎನಿವೇರ್. ಇಫ್ ಯು ಗೆಟ್ ಒನ್ ಸಚ್ ಸಿಂಪ್ಟಮ್ಸ್. ಸೊ all our consciousness is being held by a thread, wherein our own consciousness is not being held by any thread. There is no physical thread. It is only our bhavana, our consciousness with bhavana. And through religion, we have a lot of certain sutras. And these sutras hold our Chaitanya by our thread, and that Chaitanya thread is called as samskara, samskruti, culture. All that is called as a thread, and this thread weaves our thoughts, our voices, our feelings with a kind of a dharma, and all these are all hemmed like a thread in a kind of a fabric. ಈ ಫ್ಯಾಬ್ರಿಕ್ ಅನ್ನೋ ಚೈತನ್ಯದಲ್ಲಿ ಇದನ್ನೆಲ್ಲ ಹೆಣೆದಿರೋದೇನೆ ಈ ಧರ್ಮ ಅನ್ನೋ ನೂಲು. ದಿಸ್ ಇಸ್ ವಾಟ್ ಇಟ್ ಈಸ್ ಆಲ್ ಅಬೌಟ್. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video
and spread the divine message.